ಇವತ್ತು ನಮ್ಮ ಜೊತೆ ಇದ್ದಾರೆ ಶಿವಮೊಗ್ಗದ ಚಿಂತನ್ RT ಅವರು. ಎಸ್, ನಮ್ಮ ಶಿವಮೊಗ್ಗದ ಆಫ್ಲೈನ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಇದೆ. ಎಸ್ಪೆಷಲಿ ಎಲ್ಲರೂ ನನ್ನ ಸ್ಟೂಡೆಂಟೇ, ಆನ್ಲೈನಲ್ಲಿ ಕೂಡ ನಾನು ಕ್ಲಾಸ್ ತೊಗೊಂಡಿದ್ದೀನಿ. ಬಟ್ ಇಲ್ಲಿ ಸ್ಪೆಷಲ್ ಕೇರ್ ಮುಖತಃ ಅವರನ್ನು ನೋಡಿ, ಸೊ ಇದರಲ್ಲಿ ನೀನು ತಪ್ಪಿದೆಯಾ, ಇದರಲ್ಲಿ ನೀನು ಸರಿ ಇದೆಯಾ ಅಂತ ಹೇಳಿ ಪ್ರತಿಯೊಬ್ಬರನ್ನು ಒತ್ತಿ ಹೇಳಿ ರಿಪೇರಿ ಮಾಡಿದಂತಹ ಜಾಗ. ಸೊ ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಆತ್ಮೀಯ ಚಿಂತನ್ ಅಂತ ಹೇಳ್ಬೋದು. ಸೊ ಅವ್ರ ಹತ್ರ ನಮ್ಮ ಬಗ್ಗೆ ಅನಿಸಿಕೆ ಆ್ಯಂಡ್ ನಮ್ಮ ಶಿಕ್ಷಣವೇ ಶಕ್ತಿಯ ಬಗ್ಗೆ ತಗೊಳ್ಳೋದಕ್ಕೆ ತುಂಬ ಖುಷಿ ಇದೆ. ಎಸ್, ಇಲ್ಲಿನ ಕ್ಲಾಸಸ್ ಹೇಗಿತ್ತು ಆ್ಯಂಡ್ ನಿನಗೆ ಎಷ್ಟು ಹೆಲ್ಪ್ಫುಲ್ ಆಯಿತು ಕ್ಲಾಸಸ್? ತುಂಬ ಹೆಲ್ಪ್ಫುಲ್ ಆಯಿತು. ಇಲ್ಲಿ ನಾನು ಶನಿವಾರ ಭಾನುವಾರ ಬರ್ತಿದ್ದೆ ಕೋಚಿಂಗ್ ಸೆಂಟರ್ ದಿನಾಲು. ಆವಾಗ ದೀಪಾ ಮೇಡಮ್ ಗಣಿತ ತಗೊಂತಿದ್ರು, ಅಭಿಲಾಷ್ ಸರ್ ಪ್ಯಾಸೇಜ್ ತಗೊಂತಿದ್ರು, ಮತ್ತು ಮಂಜು ಸರ್ ಮೆಂಟಲ್ ಎಬಿಲಿಟಿ ತಗೊಂತಿದ್ರು. ಇವ್ರು 3 ಜನ ಚೆನ್ನಾಗಿ ಮಾಡ್ತಿದ್ರು. ಅದರಿಂದ ನಂಗೆ ತುಂಬ ಸಹಕಾರ 95 ಆಗಿದೆ. ಮನೆಗಿದ್ದಾಗ ನಮ್ಮ ಅಪ್ಪ ನನಗೆ ಸ್ಕೂಲಿಂದ ಬಂದ ತಕ್ಷಣ ಹೋಗಿ ಬಂದಾದ ತಕ್ಷಣ ಅಪ್ಪ ನನಗೆ ಫಸ್ಟ್ ಟೈಮ್ ಬ್ಲೂ ಕಲರ್ ಬುಕ್ಕಿಂದ ಪಾಠಗಳನ್ನು ಹೇಳ್ಕೊಡ್ತಿದ್ರು. ಪಕ್ಕದಲ್ಲೇ ಕೂರ್ತಿದ್ರು, ಲೈವ್ ಎಲ್ಲ ಬಂದಾಗ ಪಕ್ಕದಲ್ಲೇ ಕೂರ್ಕೊಂಡು ಎಲ್ಲ ಹೇಳ್ಕೊಡ್ತಿದ್ರು. ಪರ್ಪಲ್ ಬುಕ್ಕಲ್ಲಿ ಭಾನುವಾರ ಇಲ್ಲಿಂದ ಬಂದ ತಕ್ಷಣ ಪರ್ಪಲ್ ಬುಕ್ಕಿಂದ ಹೇಳ್ಕೊಡ್ತಿದ್ರು ಕ್ವಶನ್ಸು. ಅವಾಗ ನಂಗೆ ಸರಿಯಾಗಿ ಬರ್ತಿರ್ಲಿಲ್ಲ. ಅದಾದಮೇಲೆ ಇಷ್ಟೆಲ್ಲ ಆಮೇಲೆ ನಂಗೆ ಕರೆಕ್ಟಾಗಿ ಬರ್ತಿದೆ ಈಗ. ಆ್ಯಂಡ್ OMR ಶೀಟ್ ಎಕ್ಸಾಮ್ಗಳನ್ನು ನಮ್ಮ ಆಫ್ಲೈನ್ ಸ್ಟೂಡೆಂಟ್ಸಿಗೂ ಮಾಡಿದ್ದೀವಿ, ಆನ್ಲೈನ್ ಸ್ಟೂಡೆಂಟ್ಸಿಗೂ ಮಾಡಿದ್ದೀವಿ. ಆಫ್ಲೈನ್ ಆ್ಯಂಡ್ ಆನ್ಲೈನ್ ಸ್ಟೂಡೆಂಟ್ಸಿಗೆ 5 ರಿಂದ 6 ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿನ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಇವ್ಯಾಲ್ಯೂಯೇಟ್, ಅಷ್ಟೂ ಜನ, ನಮ್ಮಲ್ಲಿ 100 ರಿಂದ 150 ಜನ ಮಕ್ಕಳಿರ್ತಾರೆ, ಅಷ್ಟೂ ಜನಕ್ಕೂ ಇವ್ಯಾಲ್ಯೂಯೇಷನ್ ಮಾಡಿ ಪ್ರತಿಯೊಬ್ಬರ ಮಿಸ್ಟೇಕನ್ನು ಅರ್ಥ ಮಾಡಿಸಿ ಸರಿ ಮಾಡಿಸಿದ್ದೀವಿ. ಹೌದಲ್ವಾ? ಎಸ್ ಮೇಡಮ್. ನನಗಿಲ್ಲಿ ತುಂಬ ಖುಷಿ ಆಗ್ತಿದೆ. ಇಲ್ಲಿ ನನಗೆ ತುಂಬ ಖುಷಿ ಆಗ್ತಿದೆ ನವೋದಯ ಪಾಸ್ ಆಗೋಕ್ಕೆ. ಅಲ್ಲೇನಿದೆ ಅಂತ ಅಲ್ಲಿ ಹೋದ ತಕ್ಷಣ ಗೊತ್ತಾಗುತ್ತೋ. ಮತ್ತು ನಾನು ಹೇಳ್ಕೊಟ್ಟ ಅಭಿಲಾಷ್ ಸರು, ದೀಪಾ ಮೇಡಮ್ ಮತ್ತು ಮಂಜು ಸರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾಯಿದ್ದೀನಿ. ಮತ್ತು ನನಗೆ ಹೆಲ್ಪ್ ಮಾಡಿದ ನಮ್ಮ ಅಪ್ಪ ಅಮ್ಮ ಅವರಿಗೆಲ್ಲ ಧನ್ಯವಾದಗಳು ಹೇಳ್ತೇನೆ. ಎಸ್, ಚಿಂತನ್ RT ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಅವ್ರ ಮುಂದಿನ ಜೀವನ ತುಂಬ ಬ್ರೈಟಾಗಿರಲಿ. ಸೊ ತುಂಬ ಸ್ಟಾರ್ ಥರ ಅವ್ರು ಹೊಳಿಲಿ, ಅವರು ಒಂದು ಉನ್ನತ ಮಟ್ಟಕ್ಕೆ ಹೋಗಲಿ, ಒಂದು ಉನ್ನತ ಹುದ್ದೆಲಿರಲಿ ಅನ್ನೋ ಕನಸು ನಮ್ಮ ಶಿಕ್ಷಣವೇ ಶಕ್ತಿದು ಕೂಡ. ಆ್ಯಂಡ್ ಅವರು ಮೊದಲನೇ ಮೆಟ್ಲನ್ನು ಹತ್ತಾಗಿದೆ, ಸಕ್ಸಸ್ಸಲ್ಲಿದ್ದಾರೆ. ಸೊ ಇದು ಹಾಗೇ ಮುಂದುವರಿಲಿ ಅವ್ರ ಜೀವನದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು.